ಖಲ್ಲೆನೋ ದಾವ್ಗೆಜ್ಜೆ ಘಲ್ಲು ಖಲ್ಲೆನೋ ದಾವ್ಗೆಜ್ಜೆ ಘಲ್ಲು ಖಲ್ಲೆನೋ ದಾವ್ಗೆಜ್ಜೆ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ಇವತ್ ನಾವು ಫ್ಲೋರಿಡಾದ ಟ್ಯಾಂಪಾದಲ್ಲಿದ್ದೀವಿ. ಇಲ್ಲಿ ದೀಪಾವಳಿ ಮೇಳ ಆರ್ಗನೈಸ್ ಮಾಡಿದ್ದಾರೆ. ಅಮೆರಿಕಾದಲ್ಲಿ ತುಂಬಾ ಸಿಟಿಗಳಲ್ಲಿ ದೀಪಾವಳಿ ಟೈಮಲ್ಲಿ ಇಂಡಿಯನ್ಸ್ ಕಮ್ಯುನಿಟಿ ಎಲ್ಲ ಸೇರಿ ಈ ರೀತಿ ಮೇಳ ಆರ್ಗನೈಸ್ ಮಾಡ್ತಾರೆ. ಈ ಮೇಳದಲ್ಲಿ ಡಿಫರೆಂಟ್ ವೆರೈಟೀಸ್ ಆಫ್ ಸ್ಟಾಲ್ಸ್, ಫುಡ್ ಕೌಂಟರ್ಸ್, ಕಲ್ಚರಲ್ ಆಕ್ಟಿವಿಟೀಸ್, ಸಿಂಗಿಂಗ್, ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಮಕ್ಕಳಿಗೆ ಬೇರೆ ಬೇರೆ ಕಾಂಪಿಟೇಷನ್ಸ್, ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಇದು ಫುಲ್ ಡೇ ಇವೆಂಟ್ ಆಗಿದ್ದು ಇಂಡಿಯನ್ಸ್ ಎಲ್ಲ ಒಂದೇ ಕಡೆ ಸೇರೋದಕ್ಕೆ ಇದೊಂಥರ ಪ್ಲಾಟ್ಫಾರ್ಮ್ ಆಗಿರುತ್ತೆ. ನಾವು ಬಂದಿರೋ ಟ್ಯಾಂಪಾ ದೀಪಾವಳಿ ಮೇಳದಲ್ಲೂ ಕೂಡ ತುಂಬಾ ಸ್ಟಾಲ್ಸ್ ಹಾಕಿದ್ದಾರೆ. ಅದರಲ್ಲಿ ಡ್ರೆಸ್ಸಸ್, ಫ್ಯಾನ್ಸಿ ಜ್ಯುವೆಲರೀಸ್, ಆರ್ಟ್ ಅಂಡ್ ಕ್ರಾಫ್ಟ್, ಮೆಹಂದಿ ಮತ್ತೆ ಈವೆಂಟ್ ಪ್ಲಾನರ್ ಸ್ಟಾಲ್ಸ್ ಎಲ್ಲ ಇತ್ತು. ಇಲ್ಲೆಲ್ಲ ಇಂಡಿಯನ್ಸ್ ತುಂಬಾ ಜನ ಇರೋದ್ರಿಂದ ಇಡೀ ಮೇಳದಲ್ಲಿ ಫುಲ್ ಕ್ರೌಡ್ ಇದ್ದು ಜಾತ್ರೆ ತರ ಅನ್ಸಿತ್ತು. ಇನ್ನು ಫುಡ್ ಸ್ಟಾಲ್ ಹತ್ರ ಬಂದ್ರೆ ಇಲ್ಲಿ ಮೀಲ್ಸ್, ಸ್ನಾಕ್ಸ್, ಸ್ವೀಟ್ಸ್, ಐಸ್ ಕ್ರೀಮ್ ಅಂತ ತುಂಬಾ ಆಪ್ಷನ್ ಇತ್ತು. ಹಾಗೆ ಆಡಿಟೋರಿಯಂ ಅಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಕಂಟಿನ್ಯೂಸ್ ಆಗಿ ಕಲ್ಚರಲ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು. ಅದರಲ್ಲೂ ಕೆಲವು ಪರ್ಫಾರ್ಮೆನ್ಸ್ ಅಂತೂ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರು. ಇದು ಒಂಥರ ಇಂಡಿಯಾದಲ್ಲಿ ಇದ್ದೀವಿ ಅನ್ನೋ ತರ ಫೀಲ್ ಕೊಡ್ತು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು. ಘಲ್ಲು ಖಲ್ಲೆನೋ ದಾವ್ಗೆಜ್ಜೆ ಘಲ್ಲು ಖಲ್ಲೆನೋ ದಾವ್ಗೆಜ್ಜೆ ಹೀಗೆ ದೀಪಾವಳಿ ಟೈಮಲ್ಲಿ ಈ ರೀತಿ ಮೇಳಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡೋದು ನಿಜವಾಗ್ಲೂ ಇಂಡಿಯನ್ಸ್ಗೆ ಪರ್ಫೆಕ್ಟ್ ಡೇ ಔಟ್ ಅಂತಾನೆ ಹೇಳ್ಬಹುದು.
ಇದೇ ರೀತಿ ಇಲ್ಲಿರೋ ಬೇರೆ ಬೇರೆ ಪ್ಲೇಸಸ್ ಬಗ್ಗೆ ಈವೆಂಟ್ ಬಗ್ಗೆ ನಿಮ್ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ಇದೆಲ್ಲ ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. Thank you for watching.